ಕೋಡುಬಳೆ ಅಂದ್ರೆ ಅಡುಕಲೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಮಹಾಮೋಸ. ನಿಗದಿತ ನೀರು ಹರಿಸಲೇಬೇಕೆಂದು ತಮಿಳುನಾಡು ಹಕ್ಕೊತ್ತಾಯ. ಕರ್ನಾಟಕ ಬಂದ್ ಕರೆ ಬಗ್ಗೆ ಕನ್ನಡ ಸಂಘಟನೆಗಳ ಚರ್ಚೆ. ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ಪಟ್ಟು. ಇದೆಲ್ಲವನ್ನ ನೋಡೋಣ ಕರ್ನಾಟಕ ಬಂದ್ ನ್ಯೂಸ್ ಟಾಪ್ 9 ನಲ್ಲಿ. ಕರ್ನಾಟಕಕ್ಕೆ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಮತ್ತೆ ಬರ ಸಿಡಿಲು ಎದುರಾಗಿದೆ. ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ನೀರು ಬಿಡಬೇಕು ಎಂದ ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಶಿಫಾರಸು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಶಿಫಾರಸನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೂಡ ಎತ್ತಿ ಹಿಡಿದಿದೆ. ನಿನ್ನೆ ದೆಹಲಿಯಲ್ಲಿ ನಡೆದ ಈ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕರ್ನಾಟಕದ ಮೇಲ್ಮನವಿಯನ್ನ ತಿರಸ್ಕರಿಸಿ ತಮಿಳುನಾಡು ಪರ ಆದೇಶ ನೀಡಿದೆ. ದೆಹಲಿಯಲ್ಲಿ ನಿನ್ನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳು ವಾದ ಮಂಡಿಸಿದ್ವು. ಕರ್ನಾಟಕ ಈ ಬಾರಿ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತೀವ್ರ ಮಳೆ ಕೊರತೆಯಾಗಿದ್ದು ಪ್ರಮುಖ ಜಲಾಶಯಗಳಿಗೆ ನೀರಿನ ಒಳಹರಿವು ಗಣನೀಯವಾಗಿ ಕುಸಿದಿದೆ. ಪ್ರಸ್ತುತ ಇರುವ ನೀರು ಕೇವಲ ಕುಡಿಯುವ ಅಗತ್ಯಕ್ಕೆ ಮಾತ್ರ ಸಾಕಾಗುವಷ್ಟಿದೆ. ಹೀಗಾಗಿ CWRC ಆದೇಶವನ್ನ ಮುಂದಿನ 15 ದಿನಗಳ ಕಾಲ ತಡೆ ಹಿಡಿಯಬೇಕು ಅಂತ ಕರ್ನಾಟಕ ಕೋರಿತ್ತು. ಆದರೆ ಈ ವಾದವನ್ನ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ತಿರಸ್ಕರಿಸಿದೆ. ತಮಿಳುನಾಡು ಕೂಡ ತನ್ನದೇ ಆದ ವಾದ ಮಂಡಿಸಿತು. ಕುರುವೈ ಮತ್ತು ಮುಂಗಾರು ಬೆಳೆಗಳ ರಕ್ಷಣೆಗಾಗಿ ತಮಗೆ ತಕ್ಷಣವೇ ನೀರು ಬೇಕು ಅಂತ ತಮಿಳುನಾಡು ವಾದಿಸಿದೆ. CWRC ಆದೇಶಿಸಿರುವ 3,500 ಕ್ಯೂಸೆಕ್ ನೀರು ಸಾಲುವುದಿಲ್ಲ. ಇದಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರನ್ನ ಬಿಲಿಗುಂಡ್ಲು ಜಲಾಶಯದ ಮೂಲಕ ಹರಿಸಲು ಕರ್ನಾಟಕಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಬೇಕು ಅಂತ ತಮಿಳುನಾಡು ಒತ್ತಾಯಿಸಿತು. ಸಾಮಾನ್ಯ ವರ್ಷದ ಹಂಚಿಕೆ ನಿಯಮದಂತೆ ಕರ್ನಾಟಕವು ಪ್ರತಿ ತಿಂಗಳು ತಮಿಳುನಾಡಿಗೆ ನಿಗದಿತ TMC ನೀರನ್ನ ಹರಿಸಲೇಬೇಕು ಅಂತ ಹಕ್ಕೊತ್ತಾಯ ಮಂಡಿಸಿದೆ. ಕರ್ನಾಟಕಕ್ಕೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರದಲ್ಲೂ ಅನ್ಯಾಯವಾಗಿದೆ. ಹೀಗಾಗಿ ಮುಂದಿನ ದಾರಿ ಸುಪ್ರೀಂ ಕೋರ್ಟ್ ಆಗಿದೆ. ಕರ್ನಾಟಕ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಸಮಿತಿ ಹಾಗೂ ಪ್ರಾಧಿಕಾರದ ತೀರ್ಮಾನವನ್ನ ಪ್ರಶ್ನೆ ಮಾಡಬಹುದಾಗಿದೆ. ಈ ಮಧ್ಯೆ ಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರು ಆಗಸ್ಟ್ 2 ಭಾನುವಾರ ಸರ್ವಪಕ್ಷ ಸಭೆ ಕರೆದಿದ್ದು ಮುಂದಿನ ಕಾನೂನು ಹೋರಾಟದ ಕುರಿತು ಚರ್ಚಿಸಲಿದ್ದಾರೆ. ಕಾವೇರಿ ನೀರು ವಿಚಾರದಲ್ಲಿ ನಿರ್ವಹಣಾ ಪ್ರಾಧಿಕಾರದಿಂದ ವ್ಯತಿರಿಕ್ತ ಆದೇಶ ಬರ್ತಾ ಇದ್ದಂತೆ ಕಾವೇರಿ ಕೊಳದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ ಎಚ್ಚರಿಕೆ ನೀಡಿವೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳ ಸಭೆ ಕರೆಯಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆ ನಡೆಯಲಿದ್ದು ಕರ್ನಾಟಕ ಬಂದ್ಗೆ ಕರೆ ನೀಡುವ ಬಗ್ಗೆ ಚರ್ಚಿಸಲಾಗುತ್ತೆ. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಗುಡುಗಿರುವ ವಾಟಾಳ್ ನಾಗರಾಜ್ ಅಖಂಡ ಕರ್ನಾಟಕ ಬಂದ್ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ ಬಾರಿ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾಗ ಎಕ್ಸಾಮ್ ನಡೀತಾ ಇತ್ತು. ಈ ಸಲ ಎಕ್ಸಾಮ್ ಬಗ್ಗೆ ತಿಳಿದುಕೊಂಡು ಬಂದ್ ದಿನಾಂಕ ಘೋಷಿಸುತ್ತೇವೆ. ಕರ್ನಾಟಕ ಬಂದ್ಗೆ ಎಲ್ಲರೂ ಬೆಂಬಲ ಕೊಡಬೇಕು ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಪ್ರವೀಣ್ ಶೆಟ್ಟಿ ಕೂಡ ಇದೇ ಮಾತು ಹೇಳಿದ್ದಾರೆ. ಬಂದ್ ಮಾಡಬೇಕಾಗುತ್ತೆ. ನಮ್ಮ ಕನ್ನಡ ಪರ ಸಂಘಟನೆಗಳ ಮನೋಧರ್ಮ ಮನೋನೀತಿ ಎಲ್ಲವನ್ನು ಚಿಂತನೆ ಮಾಡಿ ಮುಂದಿನ ಹೋರಾಟಕ್ಕೆ ಹೋಗ್ತೀವಿ. ಇದು ಅಖಂಡ ಕರ್ನಾಟಕ ಬಂದ್, ಬರೀ ಕರ್ನಾಟಕ ಬಂದ್ ಅಲ್ಲ, ಅಖಂಡ ಕರ್ನಾಟಕ ಬಂದ್ ಮಾಡಿದ್ರೆ ಅಖಂಡ ಕರ್ನಾಟಕ ಬಂದೇ ಮಾಡ್ತಾರೆ. ಕರ್ನಾಟಕ ಬಂದ್ ಇವಾಗಲೇ ನಾವೆಲ್ಲ ಸಭೆಯನ್ನು ಸೇರ್ತಾ ಇದ್ದೀವಿ. ಕರ್ನಾಟಕ ಬಂದ್ ಕರೆ ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಕಣ್ಣನ್ನು ತೆರೆಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿ ಬಾರಿಯೂ ಕಾವೇರಿ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸಬೇಕು ಎಂದ ಆದೇಶವನ್ನ CM DK ಶಿವಕುಮಾರ್ ಧಿಕ್ಕರಿಸಬೇಕು ಅಂತ ಕರವೇ ಅಧ್ಯಕ್ಷ TA ನಾರಾಯಣಗೌಡ ಹೇಳಿದ್ದಾರೆ. ಕೇಂದ್ರದ ಮುಂದೆ ಅಳಲು ಹೇಳಿಕೊಳ್ಳೋಣ ಅಂದ್ರೆ ಮಧ್ಯಸ್ಥಿಕೆ ವಹಿಸಲ್ಲ. ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವವರು ಯಾರು ಅಂತ ನಾರಾಯಣಗೌಡ ಪ್ರಶ್ನಿಸಿದ್ದಾರೆ. ಈ ಮಧ್ಯೆ ದೆಹಲಿಯಲ್ಲಿ ನಿನ್ನೆ CM DK ಶಿವಕುಮಾರ್ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಹಾಗೂ ಬಿಜೆಪಿ ಸಂಸದರ ಜೊತೆ ಮಾತುಕತೆ ನಡೆಸಿ ರಾಜ್ಯದ ಹಿತಾಸಕ್ತಿಗಾಗಿ ಸಹಕರಿಸುವುದಕ್ಕೆ ಮನವಿ ಮಾಡಿದ್ರು. ಇನ್ನೊಂದೆಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಸಂಸದ ಬಸವರಾಜ ಬೊಮ್ಮಾಯಿ ನೇತೃತ್ವದ ನಿಯೋಗ ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ಅವರನ್ನ ಭೇಟಿ ಮಾಡಿ ನೀರು ಬಿಡೋದಕ್ಕೆ ಒತ್ತಡ ಹೇರದಂತೆ ಹಾಗೂ ಬರ ಪರಿಸ್ಥಿತಿಗೆ ಸಹಕರಿಸುವುದಕ್ಕೆ ಮನವಿ ಮಾಡಿದ್ದಾರೆ.
ಕರ್ನಾಟಕದ ಜಲಾನಯನ ಪ್ರದೇಶಗಳ ನಿಜವಾದ ಪರಿಸ್ಥಿತಿಯನ್ನ ಅರಿಯಲು ತಮಿಳುನಾಡು ಸಿಎಂ ವಿಜಯ್ ಖುದ್ದು ಭೇಟಿ ನೀಡಿ ಪರಿಶೀಲಿಸಲಿ ಅಂತ ಕರ್ನಾಟಕ ಆಹ್ವಾನ ನೀಡಿದೆ. ಇನ್ನು ಆಗಸ್ಟ್ 3ರಂದು ವಿಧಾನಸೌಧದಲ್ಲಿ ಸಿಎಂ ಡಿಕೆ ಮತ್ತು ತಮಿಳುನಾಡು ಸಿಎಂ ವಿಜಯ್ ನಡುವೆ ಇದೇ ವಿಚಾರವಾಗಿ ಸಭೆ ನಡೆಯಲಿದೆ. ಆದರೆ ಈ ಸಭೆ ಬಗ್ಗೆ ವಿಪಕ್ಷ ನಾಯಕರು ಟೀಕಿಸಿದ್ದಾರೆ. ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅವ್ರು ನಮ್ಮನ್ನ ಇಡ್ತಾರೆ, ನಮ್ಮ ಸಿಎಂ ಏನು ಹಿಂಡಲ್ಲ, ಬರೀ ಫೋಟೋ ಬರ್ತೈತೆ ನಾಳೆ ಅಂತ ಒಳ್ಳೆ ಫೋಟೋ, ಫ್ರಂಟ್ ಪೇಜ್ ಫೋಟೋ ಬರ್ತೈತೆ ಹೊತ್ತು. ನಾನು ಹೇಳಿರೋದು ಏನಾರ ಒಂಚೂರು ಮಿಸ್ಟೇಕ್ ಆದ್ರೆ ನನ್ನ ಮೇಲೇನೆ ಕೆಟ್ಟದಾಗ ಇದು ಮಾಡಿ, ಇಷ್ಟು ಬಿಟ್ರೆ ಏನು ಪ್ರತಿಫಲ ಇಲ್ಲ. ರದ್ದು ಮಾಡಿದ್ರೆ ಒಳ್ಳೇದು. ಉರಿತಾ ಇದೆ, ಹತ್ತಿ ಉರಿತಾ ಇದೆ. ಇಂಥ ಸಂದರ್ಭದಲ್ಲಿ ಇನ್ನಷ್ಟು ಬೆಂಕಿ, ಅವ್ರು ಬಂದು ಆಚೆ ಏನಾನ ಮಾತಾಡಿದ್ರೆ ಇನ್ನಷ್ಟು ಬೆಂಕಿ. ಬಲಾಢ್ಯ ಮುಖ್ಯಮಂತ್ರಿ ಇದ್ದಾರೆ, ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ನಮ್ಮ ನೀರು ನಮ್ಮ ಹಕ್ಕು ಅನ್ನುವ ಅವರ ಧ್ವನಿಗೆ ಬಲವಾಗಿ ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ. ನೀರು ಬಿಟ್ಟು ವಾಟರ್ಮ್ಯಾನ್ ಆಗಬೇಡಿ, ಮುಖ್ಯಮಂತ್ರಿಯಾಗಿ ನಮ್ಮ ಹಕ್ಕನ್ನು ಉಳಿಸಿ. ಕೋಡುಬಳೆ ಅಂದ್ರೆ ಅಡುಕಲೆ.